ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಂ. ಆಫ್ತಾಬಾದ ನಾನು KR ಮೊಹಲ್ಲಾ ನಿವಾಸಿಯಾಗಿದ್ದು, ಈ ದಿವಸ ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಈ ವಕ್ಫ್ ಬೋರ್ಡ್ ಸಂಸ್ಥೆಯ ಬಗ್ಗೆ ಕೆಲವು ಮಾಹಿತಿಯನ್ನು ವಿವರಿಸುವುದಕ್ಕಾಗಿ ಬಂದಿರುತ್ತೇನೆ. ಈ ಮುಸ್ಲಿಂ ಆರ್ಫನೇಜ್ ಏನಿದೆ, ಇದು ವಕ್ಫ್ ಬೋರ್ಡ್ ಅಡಿಯಲ್ಲಿ ಬರುವ ಒಂದು ಸಂಸ್ಥೆ. ಈ ಸಂಸ್ಥೆಯ ಅಡಿಯಲ್ಲಿ ಸುಮಾರು 47 ಆಸ್ತಿಗಳು ಈ ಸಂಸ್ಥೆ ಅಡಿಯಲ್ಲಿ ಬರುತ್ತದೆ. ಆದರೆ ಈ ಸಂಸ್ಥೆಯವರು ಯಾವ ಆಸ್ತಿಗೂ ಎಲ್ಲೂ ಕೂಡ ನಾಮಫಲಕವನ್ನು ಇದುವರೆಗೂ ಅಳವಡಿಸದೆ ಸುಮಾರು ವರ್ಷಗಳಿಂದ ಹೀಗೆ ನಡೆಸಿಕೊಂಡು ಹೋಗುತ್ತಿದ್ದರು. ಯಾವಾಗ ಸಾಮಾಜಿಕ ಹೋರಾಟಗಾರರಾದಂಥ ಶ್ರೀಯುತ ಅಲಿಮುಲ್ಲಾ ಶರೀಫ್ ಅವರು ಈ ವಕ್ಫ್ ಬೋರ್ಡ್ ಅಡಿಯಲ್ಲಿ ಬರುವ ಇವರ ಸಂಸ್ಥೆಗಳ ಬಗ್ಗೆ RTI ಇನ್ಫಾರ್ಮೇಶನ್ ತಗೊಂಡು ಇದ್ರ ಮೇಲೆ ಯಾವಾಗ ಕೆಲಸ ಮಾಡೋದು ಪ್ರಾರಂಭ ಮಾಡಿದ್ವೋ ಆವಾಗ ಅಲ್ಲಿಂದ ಇವ್ರು ಎಚ್ಚೆತ್ಕೊಂಡು ಆ ಸಂಸ್ಥೆಗೆ ಸೇರಿ ಆಸ್ತಿಗಳೆಲ್ಲ ಬೋರ್ಡ್ ಹಾಕೊಂಡು ಒಂದ್ ಕಡೆಯಿಂದ ಬರ್ತಾ ಇದ್ದಾರೆ. ಆ ಬೋರ್ಡು ಕೂಡ ಈಗ ತುಂಬಾ ಸಣ್ಣ ಇದ್ರಲ್ಲಿ ಅಳವಡಿಸ್ತಾ ಇದ್ದಾರೆ. ಇದನ್ನ ಬಹಳ ದೊಡ್ಡದಾಗಿ 6x4 ಈ ಸೈಜಲ್ಲಿ ಅಳವಡಿಸ್ಕೊಂಡು ಮೇಜರ್ ಇನ್ಸ್ಟಿಟ್ಯೂಷನ್ ಸೇರಿದ್ದು ಅಂತ ಎಲ್ರಿಗೂ ಸಾರ್ವಜನಿಕರು ಗೊತ್ತಾಗ್ಬೇಕು. ಆ ತರ ನಾಮಫಲಕ ಅಳವಡಿಸ್ಕೋಬೇಕು. ಮತ್ತೆ ಎಲ್ಲಾ ರೀತಿ ಪಾರದರ್ಶಕತೆನ ಕಾಪಾಡ್ಕೊಂಡು ಹೋಗ್ಬೇಕು. ಈ ತರ ವಕ್ಫ್ ಬೋರ್ಡ್ ಆಸ್ತಿಗಳು ಪ್ರಾರಂಭ ಆದರೆ ಈ ತರ ಪಾರದರ್ಶಕತೆಯಿಂದ ಮಾಡ್ಕೊಂಡು ಹೋಗೋದು ನಮ್ಮ ಮುಸಲ್ಮಾನ್ ಜನರಲ್ಲಿ ಎಷ್ಟು ಜನ ಬಡವರು ಇದ್ದಾರೋ ಅವ್ರಿಗೆಲ್ಲ ಅವ್ರವ್ರ ಹಕ್ಕು ತಲುಪುತ್ತೆ. ಇಷ್ಟು ವರ್ಷದಿಂದ ಇದನ್ನ ಯಾರಿಗೂ ತಲುಪಿಸ್ತೇನೆ, ಯಾರಿಗೂ ಇದೆಲ್ಲ ಗೊತ್ತು ಮಾಡ್ತೇನೆ, ಇವ್ರು ಹಿಂಗೆ ನಡ್ಸ್ಕೊಂಡು ಹೊಂಟೋಗ್ಬಿಟ್ಟಿರೋದು. ಯಾವಾಗ ಈ ಹೋರಾಟಗಾರರು ಇದನ್ನೆಲ್ಲ ಮುಂದಕ್ಕೆ ತಂದ್ರು, ಈಗ ಅವರು ವಿಧಿ ಇಲ್ಲದೆ ಇದೆಲ್ಲ ಪ್ರದರ್ಶನಕ್ಕೆ ಮಾಡ್ತಾವ್ರೆ. ಇಲ್ಲ ಅಂದ್ರೆ ಇನ್ನೂ ಮುಚ್ಚಿಟ್ಕೊಂಡಿರ್ತಿದ್ರು. ಇದ್ರ ಹಿಂದಿನ ಉದ್ದೇಶ ಏನು? ನಮ್ಮ ಶಾಸಕರಾದಂತ ಜನಪ್ರಿಯ ಶಾಸಕರಾದಂತ ಶ್ರೀಯುತ ತನ್ವೀರ್ ಸೇಠ್ ಸಾಹೇಬ್ರು 15 ವರ್ಷ ವಕ್ಫ್ ಬೋರ್ಡ್ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರು ವಕ್ಫ್ ಬೋರ್ಡ್ ಔಕಾಫ್ ಅಲ್ಲಿ. ಇವ್ರ ಮೂಗು ಕೆಳಗಡೆನೆ ಮೈಸೂರಲ್ಲಿ ಈ ತರ ಎಲ್ಲ ನಡೆದೋಗಿದೆ. ಇದ್ರ ಕಡೆ ಯಾಕೆ ಗಮನ ಕೊಡ್ಲಿಲ್ಲ ಇವರೇನೋ ಗಮನ ಕೊಡ್ಲಿಲ್ಲ. ಸರಿ, ಇದಕ್ ಮುಂಚೆ ಇಲ್ಲೆಲ್ಲ ಆಫೀಸರ್ಸ್ ಹೋದ್ರಲ್ಲ, ಅವ್ರು ಯಾಕೆ ಗಮನ ಕೊಡ್ಲಿಲ್ಲ? ಅಲ್ಲಿಗೆ ಇವರು ಒಬ್ರಿಂದ ಒಬ್ರು ಚೈನ್ ಲಿಂಕ್ ಇದೆ. ಒಂದು ಪಿಂಡದ 4 ತುಂಡುಗಳು ಇವರು. ಹೀಗಾಗಿ ಈಗ ಯಾವಾಗ ಅಲಿಮುಲ್ಲಾ ಸಾಹೇಬ್ರು ಈ ವಕ್ಫ್ ಬೋರ್ಡ್ ಬಗ್ಗೆ ಜನಗಳಲ್ಲಿ ಅರಿವು ಮೂಡಿಸ್ತಾ ಇದ್ದಾರೋ, ಈಗ ಜನಗಳಿಗೆಲ್ಲ ಚೆನ್ನಾಗಿ ಗೊತ್ತಾಯ್ತಾ ಇದೆ ನಾವ್ ಈ ಸ್ಥಿತಿ ಇರೋದು ಕಾರಣ ಅದೇ ಇವರೆಲ್ಲ ಇಲ್ಲಿ ಎಕ್ಕುಳಿಸಿರೋದು ಅಂತ. ನಮ್ಮ ಮುಸಲ್ಮಾನ ಸಮುದಾಯದವ್ರಿಗೆ ಇಷ್ಟೆಲ್ಲ ಆಸ್ತಿ ಐತಿ, ಇನ್ನೂ ನಾವು BPL ಹೋಲ್ಡ್ ಅಲ್ಲಿ ಇದ್ದೀವಿ ಅಂದ್ರೆ ಇದಕ್ಕೆಲ್ಲ ಇವರೇ ಕಾರಣಕರ್ತರು. ಇಲ್ಲ ಅಂದ್ರೆ ಈ BPL ಗಾಡಿಯಿಂದ ನಮ್ ಜನ ಎಲ್ಲ ಹೊರಗೆ ಬಂದಿದ್ರೆ ಆ ಸಂಪತ್ತೆಲ್ಲ ರಾಷ್ಟ್ರೀಯ ಸಂಪತ್ತಾಗಿ ಕೇಂದ್ರದಲ್ಲಿ ಉಳಿದು ಬೇರೆದಕ್ಕೆ ಉಪಯೋಗ ಆಗ್ತಿತ್ತು. ನಮ್ಮನ್ನೆಲ್ಲ ಇವ್ರು ಬಡವರು ಮಾರಿರೋದೇ ಇವರು, ಬೇರೆ ಯಾರು ಅಲ್ಲ. ಜಾತಿನೇ ಶತ್ರು ಎಂಬವರೇ ಇಂಥವ್ರ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದಿರ್ಬೇಕು. ಈಗ ಹೇಳ್ಕೊಂಡು ಈಗ ಏನ್ ಅವರು ಅಳವಡಿಸ್ತಾ ಇದ್ರು ಆ ನಾಮಫಲಕನ ಬಹಳ ದೊಡ್ಡದಾಗಿ ಅಳವಡಿಸ್ಕೊಂಡು ಎಲ್ಲಾ ತರ ಪಾರದರ್ಶಕತೆಯಿಂದ ನಡಿಬೇಕು ಅಂತ ನಮ್ಮಲ್ಲಿ ಕಳಕಳ ಮನವಿ ಮಾಡ್ಕೊತೀನಿ. ಹಾಗೆ ಸಾರ್ವಜನಿಕರಲ್ಲಿ ಈಗಲೂ ನಾನು ಹೇಳಕ್ ಇಷ್ಟಪಡೋದಿಷ್ಟೇ, ನೀವು ಎಚ್ಚೆತ್ಕೋಬೇಕು, ನೀವು ಪ್ರಶ್ನೆ ಕೇಳಬೇಕು, ನೀವು ಅವ್ರ ಬಗ್ಗೆ ನಿಗಾ ವಹಿಸ್ಬೇಕು. ಅವರೇ ಜವಾಬ್ದಾರಿಯುತರು ಅಂದ್ಬಿಟ್ಟು ಅವ್ರ ಮೇಲೆ ಬಿಟ್ಬಿಡ್ಬಾರ್ದು. ಇಷ್ಟು ವರ್ಷ ಹಂಗ್ ಬಿಟ್ಟಿನೇ ನಾವ್ ಈ ಸ್ಥಿತಿಗೆ ಬಂದಿರೋದು. ಇಷ್ಟೇ ನಾನು ಭಗವಂತನನ್ನು ಅಲ್ಲಾಹನ ಹತ್ರನು ಕೇಳ್ಕೊಳ್ಳೋದು, ಇನ್ನಿಂದಾದ್ರೂ ನಮ್ ಸಂಸ್ಥೆಗಳನ್ನ ಉಚ್ಚಾರ ಮಾಡಿ ಜನಗಳಿಗೆ ಒಳ್ಳೇದ್ ಮಾಡಿ ಅಂತ ಎಲ್ಲರನ್ನೂ ಮನವಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು.